ಒಂದು ಗ್ರಾಮಸ್ಥರಿಗೆ ಇಲ್ಲಿ ಏನ್ ನಡೆದಿದೆ, ನಾವು ಮುಂದೆ ಏನ್ ಮಾಡ್ತೀವಿ, ಅದರ ಬಗ್ಗೆ ಏನೇನು ತಿಳುವಳಿಕೆ ಇದೆ ನಾನು ನಿಮ್ಗೆ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ನಾನು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ. ನಾನು ನನ್ನ ಜೊತೆ MLA ಸಾಹೇಬ್ರು ನನ್ನ ಜೊತೆ ಕೂತ್ಕೊಂಡಿದ್ರು. ಇವತ್ತು ಪೊಲೀಸ್ ಕಮಿಷನರ್ ಅವರು ಇದ್ರು, ಅದೇ ರೀತಿ ಎಲ್ಲ ನಮ್ಮ ಮುಖಂಡರಿದ್ರು, ಮಹೇಶ್ ಇದ್ರು, ಸುರೇಶ್ ಇದ್ರು, ಮತ್ತೆ ಗಣಪತಿ ಇದ್ರು. ಎಲ್ಲಿದ್ದಾರೆ ಗಣಪತಿ? ಇಲ್ಲಿದ್ದಾರೆ. ಜೊತೆನಲ್ಲಿ ಯಾರು ಪಾಪ ತೀರ್ಕೊಂಡಿದ್ದಾರೆ ಅವರ ಕುಟುಂಬದ ಸದಸ್ಯರುಗಳ ಜೊತೆ, ಅವರ ತಂದೆ ಜೊತೆ, ಮಾಮನ್ ಜೊತೆ, ಮತ್ತೆ ಇಬ್ಬರು ತಮ್ಮ, ಅವ್ರ ಜೊತೆನೂ ಕೂತ್ಕೊಂಡು ನಾನು ಮತ್ತೆ MLA ಸಾಹೇಬ್ರು ಎಲ್ಲ ನಮ್ಮ ಕಮಿಷನರ್ ಸುರೇಶ್, ಮಹೇಶ್ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದೀವಿ. 3 ವಿಚಾರಗಳು ಅವರು ಪ್ರಸ್ತಾಪ ಮಾಡಿದ್ದಾರೆ. 3 ವಿಚಾರಗಳ ಬಗ್ಗೆ ಸಾಕಷ್ಟೊಂದು ತಾಸು ಕೂತ್ಕೊಂಡು ನಾವು ಅವ್ರ ಜೊತೆ ಚರ್ಚೆ ಮಾಡಿದೀವಿ. ಮೊದಲು ನಾವು ಈ ಕಂಪನಿ ಹೆಡ್ಗೆ ಹೇಳಿದೀವಿ, ಅವರ ಕುಟುಂಬದಲ್ಲಿ ಅವ್ರಿಗೆ ಇಬ್ಬರು ತಮ್ಮ ಇದ್ರು, ಇಬ್ಬರಿಗೂ ಇವತ್ತೇ ಈಗ ಅವ್ರಿಗೆ ನೌಕರಿ ಕೊಡಿಸ್ಬೇಕಂತ ನಾವು ತೀರ್ಮಾನ ಮಾಡಿದೀವಿ. ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ITI ಮಾಡಿದ್ದಾನೆ. ಸೊ ಕಂಪನಿಯವರಿಗೆ ನಾವು ಹೇಳಿದೀವಿ, ITI ಕ್ವಾಲಿಫಿಕೇಶನ್ ಬಂದಾಗ ಆ ವೇಕೆನ್ಸಿನಲ್ಲಿ ಇವತ್ತು ನೀವು ಉದ್ಯೋಗ ಕೊಡ್ತೀರಿ, ಒಪ್ಕೊಳ್ತೀರಿ. ಆದ್ರೆ ಅವನ್ ITI ಮಾಡಿದಾನೆ, ಆ ITIಗೆ ತಕ್ಕಂತ ಕಂಪನಿನಲ್ಲಿ ಪರ್ಮನೆಂಟ್ ಹುದ್ದೆ ಕೊಡಿಸ್ಬೇಕಂತ ಹೇಳಿದೀವಿ. ಅದಕ್ಕೂ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದನ್ನು ಹೊರತುಪಡಿಸಿ ಈಗ ಕುಟುಂಬ ಪಾಪ ಅವರು, ನಾವು ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದೀವಿ. ಅವರು ಪರಿಹಾರ ಕೇಳಿದ್ದಾರೆ. ಹೌದು, ಅನಾಹುತ ಆಗಿದೆ. ಈಗ ಸರ್ಕಾರಿ ಮಾನದಂಡಗಳನ್ನು ನಾವು ಇದರಲ್ಲಿ ನೋಡ್ಲಿಲ್ಲ. ಅದನ್ನು ಮೀರಿ ನಾವು ಚರ್ಚೆ ಮಾಡಿ ಕಂಪನಿದಿಂದ ಅವರಿಗೆ ಪರಿಹಾರ ಕೊಡಿಸ್ಲಿಕ್ಕೂ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ. ಕಂಪನಿಯವರು ಒಪ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ MLA ಸಾಹೇಬ್ರು ಅವರ ಸ್ವಂತ ನಿಧಿದಿಂದ ಆ ಕುಟುಂಬಕ್ಕೆ ಪಾಪ ಅನುಕೂಲ ಆಗ್ಬೇಕಂತ ಹೇಳಿ ಅವರು ಪರಿಹಾರವನ್ನು ಕೊಡ್ಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಇದು 2ನೇ ವಿಚಾರ. ಇಲ್ಲಿ ಮಠ ಕುಟುಂಬದ ಒಳಗಡೆ ಏನ್ ಸಮಸ್ಯೆ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿದೀವಿ. ಆದ್ರೆ ನಿಮ್ಮ ಮುಖಂಡರು ಎಲ್ಲ, ನಮ್ಮ ಗಣಪತ್, ಸುರೇಶ್, ಮಹೇಶ್, ಅವರ ಮಾಮನ ಹೆಸರೇನು, ಹೊಳಪ್ಪ, ಸೊ ಗಂಗಾವರೆಡ್ಡಿ, ಇವರೆಲ್ಲರ ಜೊತೆ ಕೂತ್ಕೊಂಡು ಇಲ್ಲಿರುವಂತ 5 ಗ್ರಾಮಗಳಲ್ಲಿ ಸಾಕಷ್ಟು ಜನ ಯುವಕರಿದ್ದಾರೆ, ಅವರದ್ದು ಏನ್ ಪರಿಸ್ಥಿತಿ ಅಂತ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ನಾನು ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ. ಬಹಳ ಶಾಂತಿಯಿಂದ ಎಲ್ಲ ನಿಮ್ಮ ಮುಖಂಡರು ನನ್ನ ಮಾತಿಗೆ ಬೆಲೆ ಕೊಟ್ಟು ಆ ಆಶ್ವಾಸನೆಗೆ ಒಪ್ಪಿಗೆಯನ್ನು ನೀಡಿದ್ದಾರೆ. ನಾನು ಏನ್ ಆಶ್ವಾಸನೆ ಕೊಟ್ಟಿದ್ದೀನೋ ಅದಕ್ಕೆ MLA ಸಾಹೇಬರು, ಪೊಲೀಸ್ ಕಮಿಷನರ್ ಅವರು, ಇಲ್ಲಿರುವಂತ ಎಲ್ಲಾ ಮುಖಂಡರು ಅವರು ಐ ವಿಟ್ನೆಸ್ ಆಗಿದ್ದಾರೆ. ನಾನು ಏನ್ ಆಶ್ವಾಸನೆ ಕೊಟ್ಟಿದ್ದೀನಂದ್ರೆ, ಈ 5 ಗ್ರಾಮಗಳಲ್ಲಿ ಯಾರ್ಯಾರು ಯುವಕರು ಏನೇನ್ ಕ್ವಾಲಿಫಿಕೇಶನ್ ಇದೆ ಆ ಪಟ್ಟಿಯನ್ನು ನಿಮ್ಮ ಮುಖಂಡರು ರೆಡಿ ಮಾಡ್ತಾರೆ. ಇನ್ನೊಂದು 5 ದಿವಸದ ಒಳಗಡೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿನಲ್ಲಿ MLA ಅವರ ಸಮಕ್ಷಮದಲ್ಲಿ, ಪೊಲೀಸ್ ಕಮಿಷನರ್ ಹಾಗೂ ನಿಮ್ಮ ಮುಖಂಡರ ಸಮಕ್ಷಮದಲ್ಲಿ ನಾವು ಒಂದು ಸಭೆಯನ್ನು ಕರಿತೀವಿ. 100 ಜನ ಪೆಟ್ಟಿ ಕಾಂಟ್ರಾಕ್ಟರ್ಸ್ ಇಲ್ಲಿದ್ದಾರೆ. ಎಲ್ಲಾ ಕಾಂಟ್ರಾಕ್ಟ್ಸ್ ಅಲ್ಲಿ, ಎಲ್ಲಾ ಕಾಂಟ್ರಾಕ್ಟರ್ಗಳಲ್ಲಿ, ಎಲ್ಲಾ ಕಾಂಟ್ರಾಕ್ಟ್ಸ್ ಅಲ್ಲಿ ಯಾರ್ಯಾರಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಅವರ ಜೊತೆ ನಿಮ್ಮ ಊರಿ ಜನರಿಗೆ ಯಾವ ರೀತಿ ನಾವು ಪ್ರಯಾರಿಟಿ ಕೊಡ್ಬೇಕು, ಯಾರ್ದು ಯಾವ ಹುದ್ದೆನಲ್ಲಿ ನಾವು ಫಿಟ್ ಮಾಡ್ಲಿಕ್ಕೆ ಆಗುತ್ತೆ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಬಿಟ್ಟು ನನ್ನ ಕಚೇರಿಯಲ್ಲಿ ನನ್ನ ಎದುರುಗಡೆ ನಾವೆಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಇದು ಇವತ್ತಿನ ಈ 3 ವಿಚಾರಗಳು. ಇದಕ್ಕೆ ಸುರೇಶ್ ಅವರು ಇದ್ರು ನನ್ನ ಜೊತೆ, ಹಾಗೂ ಅಕ್ಕ ನಿಮ್ಮ ಹೆಸರೇನ್ರಿ, ಗಂಗಾ ಅವರಿದ್ರು, ಹೊಳ್ಳಪ್ಪ ಅವರಿದ್ರು, ಮಹೇಶ್ ಇದ್ರು, ಜೊತೆನಲ್ಲಿ ನಿಮ್ಮ ಸ್ಥಳೀಯ ಶಾಸಕರು ಆಸಿಫ್ ಸೇಠ್ ಸಾಹೇಬ್ರಿದ್ರು, ಪೊಲೀಸ್ ಕಮಿಷನರ್ ಅವರಿದ್ರು. ಎಲ್ಲರೂ ಕೂತ್ಕೊಂಡು, ನಾನು ಬರೇ ಒಬ್ಬನಾಗಿ ಏನ್ ನಿರ್ಧಾರ ಮಾಡಲಿಲ್ಲ, ನಿಮ್ಮ ಊರು ಜನರ ಜೊತೆ ಕೂತ್ಕೊಂಡು, ನಿಮ್ಮ ಮುಖಂಡರ ಜೊತೆ ಕೂತ್ಕೊಂಡು, ನಂದಿದ್ರಲ್ಲಿ ವೈಯಕ್ತಿಕ ಯಾವುದೇ ವಿಚಾರನೇ ಇಲ್ಲ. ಇಲ್ಲಿ ಅನಾಹುತ ಆಗಿದೆ, ಪಾಪ ಅವನಿಗೆ ತೊಂದರೆ ಆಗಿದೆ, ಅವರ ಕುಟುಂಬಸ್ಥರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಜಿಲ್ಲಾಡಳಿತದಿಂದ ನಾವು ಹಸ್ತಕ್ಷೇಪ ಮಾಡಿದ್ವಿ. ಹಸ್ತಕ್ಷೇಪ ಮಾಡಿದ ನಂತರ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ
ಈ 3 ವಿಚಾರಗಳ ಬಗ್ಗೆ ನಾವು ತೀರ್ಮಾನ ಮಾಡಿದೀವಿ. ಇದರಲ್ಲಿ 2 ವಿಚಾರಗಳು ತಕ್ಷಣದಿಂದನೇ ಜಾರಿಗೆ ಬರುವಂತೆ ನಾವು ಅವರಿಗೆ ಹೇಳಿದೀವಿ. ಈಗ ನಾನು ಇಲ್ಲೇ ಇರ್ತೀನಿ, ಈ ಪೊಲೀಸ್ ಕಮಿಷನರ್ ಅವರು ಅದರೊಳಗಡೆ ಏನೇನ್ ಮಾಡ್ಬೇಕು ಅವ್ರು ಪಾಪ ಮಾಡ್ತಾರೆ. ನನಗೆ ಆ ವರ್ಕ್ ಆರ್ಡರ್ ಬೇಕೀಗ. ಎಲ್ಲರ ಎದುರುಗಡೆ, MLA ಸಾಹೇಬ್ರ ಎದುರುಗಡೆ, ಸುರೇಶ್, ಮಹೇಶ್, ಗಣಪತಿ ಎದುರುಗಡೆ, ಹೊಳ್ಳಪ್ಪ ಎದುರುಗಡೆ, ಗಂಗವ್ವ ಎದುರುಗಡೆ ನಾವು ಅವರ ಕುಟುಂಬಸ್ಥರಿಗೆ ಇಬ್ಬರು ತಮ್ಮ ಯಾರಿದ್ದಾರೆ ಅವರಿಗೆ ವರ್ಕ್ ಆರ್ಡರ್ ಕೊಟ್ಟು ಇಲ್ಲಿಂದ ನಾವು ಹೋಗ್ತೀವಿ. ಇದು ಇವತ್ತಿನ ತೀರ್ಮಾನ. ಧನ್ಯವಾದಗಳು.